ನನ್ನ ವಿರುದ್ಧದ ಆರೋಪವನ್ನು ದಾಖಲೆ ಸಮೇತ ಸಾಬೀತುಪಡಿಸಲಿ. ಹರಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶಪ್ಪ. ಕೋಲಾರ ತಾಲೂಕಿನ ಹರಟಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಅವರು ತನ್ನ ವಿರುದ್ಧ ಆರೋಪವನ್ನು ಮಾಡಿದ್ದನ್ನು ದಾಖಲೆ ಸಮೇತ ಸಾಬೀತುಪಡಿಸಬೇಕು. ಇಲ್ಲವಾದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೇಸ್ತ್ರಿ ವೆಂಕಟೇಶಪ್ಪ ಹೇಳಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸಂಜೆ 4:30 ಸಮಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂಚಾಯಿತಿ ಅಧ್ಯಕ್ಷ ಗಾದಿ ಸಿಗದಿರುವ ಕಾರಣ ನನ್ನ ಮೇಲೆ 5 ಕೋಟಿ ಅವ್ಯವಹಾರ ಹಾಗೂ ಎಲ್ಲಸಲ್ಲದ ಆರೋಪ ಮಾಡಿ ನನ್ನ ತೇಜೋವಧೆ ಮಾಡಿದ್ದಾರೆ. ಅವರು ಮಾಡಿರುವ ಆರೋಪದಲ್ಲಿ ಯಾವುದೇ ನಿಜಾಂಶ ಇಲ್ಲ ಅಂತ ಸ್ಪಷ್ಟನೆ ನೀಡಿದರು. ನಾನು ಅಧ್ಯಕ್ಷನಾಗಿ 1 ವರ್ಷ ಮಾತ್ರ ಆಡಳಿತ ನಡೆಸಿದ್ದೇನೆ. ಕಳೆದ 4 ವರ್ಷದ ಲೆಕ್ಕವನ್ನು ಕೇಳ್ತಿದ್ದಾರೆ. ಅವರಿಗೆ ಲೆಕ್ಕ ಬೇಕಾಗಿದ್ದಲ್ಲಿ ಮಾಹಿತಿ ಹಕ್ಕಿನ ಮೇಲೆ ಪಡೆಯಲಿ. ಅದನ್ನು ಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸ್ತಿರೋದು ತರವಲ್ಲ. ನನ್ನ ಆಡಳಿತ ಹಾಗೂ ನನ್ನ ವ್ಯಕ್ತಿತ್ವ ಇಡೀ ಹರಟಿ ಪಂಚಾಯಿತಿಯ 12 ಹಳ್ಳಿಗಳಿಗೂ ಗೊತ್ತಿದೆ ಅಂತ ತಿಳಿಸಿದ್ರು. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದಾರೆ? 4 ವರ್ಷ. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದಾರೆ? ಎಷ್ಟು ಅರ್ಜಿಗಳು ಹಾಕಿದ್ದಾರೆ? ಅರ್ಜಿಗಳು ಏನು ಹಾಕಿದ್ದಾರೆ? ಎಷ್ಟು ಅರ್ಜಿಗಳು ಹಾಕಿದ್ದಾರೆ? ಗೊತ್ತಿಲ್ಲ ಸರ್. ಅರ್ಜಿಗಳು ಗೊತ್ತಿಲ್ಲ. 3 ಅರ್ಜಿಗಳು ಹಾಕಿದ್ದಾರೆ ಅಲ್ವಾ? ಗೊತ್ತಿಲ್ಲ ಸರ್. ಅಲ್ಲ ಇವರೇ ಅವ್ರು ಮಾತಾಡಲಿ, ಅಧ್ಯಕ್ಷರು ಮಾತಾಡಲಿ. ಮಾತಾಡಲಿ. ಎಷ್ಟು ಅರ್ಜಿಗಳು ಹಾಕಿದ್ದಾರೆ? ಯಾವುದೋ ಏನೋ ಮಾಹಿತಿ ಕೇಳ್ತಾ ಇದ್ದಾರಲ್ಲ. ಪಂಚಾಯತ್ ಗ್ರಾಮ ಸಾಮಾನ್ಯ ಸಭೆಗೆ ಹೋಗಿ 4 ದಿವಸ 4 ವರ್ಷದ 4 ದಿನ ಕೂಡ ಆಗ್ತದೆ. ಈಗ ಪಬ್ಲಿಕ್ ಆದ್ರೆ ಆಯ್ಕೆ ಕೇಳ್ಬೋದು, ಸದಸ್ಯರೇ ಅಲ್ವಾ? ಸದಸ್ಯರು ಕೊಡ್ತೀವಿ ಅಂತ ಹೇಳಿಲ್ಲ, ಒಪ್ಕೊಂಡಿದ್ದೀವಿ. ನೀವು ಅದಕ್ಕೆ ಸಮಯ ಕೊಟ್ಟು ಕೇಳಿದ್ರಲ್ಲ, ನೀವು ಸಮಯ ಕೇಳಿದ್ರಲ್ಲ. ಇಂಬರ ಕೊಟ್ಟಿದ್ದೀರಾ? ನೀವು ಇಂಬರ ಕೊಟ್ಟಿದ್ದೀರಾ? ಅಲ್ಲ 15 ದಿವಸ ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾವಾಗ? ಮೀಟಿಂಗ್ ದಿನ ಹೇಳಿದ್ವಿ. ಅಧ್ಯಕ್ಷ ಕೊಡಕ್ಕೆ ಬರುತ್ತಾ? ಪಿಡಿಒ ಕೊಡುತ್ತಾ? ಪಿಡಿಒ ನಾವು ಕೊಡೋದೇ ಪಂಚಾಯತ್ ಮೀಟಿಂಗ್ ಮಾಡ್ಸಕ್ಕೆ ಕೊಡೋದು. ಅವ್ರು ಒಪ್ಪಲಿಲ್ಲ ಪಿಡಿಒ ಕೊಡೋಕ್ಕೆ. ಆಯ್ತಪ್ಪ 4 ವರ್ಷ ಅಂತ ಹೇಳಿ ಕೊಟ್ಟಿದ್ದೀನಿ. ಅಂದರೆ ಪಿಡಿಒ ಕೊಡೋದನ್ನ ನೀವು ಕೊಟ್ಟಿದ್ದೀರಾ? ಅಲ್ಲ ನಾನಲ್ಲ, ನಾವು ಕೊಟ್ಟಿದ್ದೀನಿ, ಕೊಡಿಸ್ತೀನಿ ಅಂತ. ಇಂಬರ ಕೊಟ್ಟಿರೋದಲ್ಲ? ಯಾರು? ನಾನೇ ಕೊಟ್ಟಿರೋದು. ನೀವು ಕೊಡಕ್ಕೆ ಬರುತ್ತಾ? ಅಲ್ಲ ಕೊಡೋದು ಬಿಟ್ಟಿರೋರು, ಕೊಡೋದಕ್ಕೆ ಬಿಟ್ಟಿರೋರು. ಸಮಾಧಾನ ಮಾಡಕ್ಕೆ ಕೊಟ್ರಾ ನೀವು? ಯಾಕೆ ಸಮಾಧಾನ ಕೊಟ್ಟೆ ಮಾಡಿ ಕೊಟ್ಟಿದ್ದೀನಿ. ನಾನು ಕೊಡಕ್ಕೆ ಬರುತ್ತಾ? ಕಾನೂನಲ್ಲಿ ಇದೆಯಾ ಅದು? ಅಲ್ಲ ಕೊಡಕ್ಕೆ ಬರೋದು ಅವ್ರು ಒಪ್ಪಲಿಲ್ವೇ? ಮೀಟಿಂಗ್ ಮಾಡಿ ಕೊಡೋದೇ ಇಲ್ಲ ನಾನು. ಅಲ್ಲ, ಅವರು ಅಲ್ಲಿ ಅವ್ಯವಹಾರ ಆಗಿರೋದಕ್ಕೆ ಅವ್ರು ಆರೋಪ ಮಾಡ್ತಾರೆ. ಅವರು ಲೀಗಲ್ ಆಗಿ ಕೊಡಬೇಕಾಗಿರೋದು ಅಲ್ವಾ? ನಾವೇನ್ ಮಾಡ್ತೀವಿ, ಎಲ್ಲ ಏನೇನು ಇರ್ತದೆ ಪಂಚಾಯತ್ ಮೀಟಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಅವರು 4 ವರ್ಷದಿಂದ ಕೇಳ್ತಾ ಇದ್ದೀವಿ. 1 ವರ್ಷ ಆಯ್ತು ಅಷ್ಟೇ. 4 ವರ್ಷ